ರಾಗಿ ತಿಂದವ ನಿರೋಗಿ ಹೇಳ್ತ. ನಾನಿದನ್ನು ಎಂತ ಕೇಳ್ತಾ ಇದ್ದಂದರೆ, ನಾನಿವತ್ತು ಕ್ರಿಸ್ಪಿಯಾಗಿ ರುಚಿಯಾಗಿ ರಾಗಿ ದೋಸೆನ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಡ್ತೆ. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವನ. ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಅರ್ಧ ಲೋಟ ಕರಿ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಹೆಸರುಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯನ ಹಾಕಿ ಕ್ಲೀನಾಗಿ 2 ಸತಿ ತೊಳ್ಕೊಂಬರ. ಈಗ ನೋಡಿ 2 ಸತಿ ಕ್ಲೀನಾಗಿ ನಾನು ತೊಳ್ಕೊಬಂದಾಯಿತು. ಇದಕ್ಕೀಗ ಮುಳುಗುವಷ್ಟು ನೀರನ್ನು ಹಾಕಿ 4 ಗಂಟೆಗಳ ಕಾಲ ಇದನ್ನು ನೆನೆಸಿಡ. ನೋಡಿ ಈಗಾಗಲೇ ಇದು ನೆನದ್ದು. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಬೀಸ್ಕೊಬರ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ. ಇದನ್ನೆಲ್ಲ ಪೂರ್ತಿ ನುಣ್ಣಗೆ ಬೀಸು. ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಬೀಸಾಯ್ದು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಸ್ವಲ್ಪನೇ ನೀರು ಹಾಕಿದ್ದೆ, ಜಾಸ್ತಿನೂ ನೀರು ಹಾಕಿ. ಹಾಗೆ 2 ಕಪ್ ರಾಗಿ ಹಿಟ್ಟು, ಯಾವ ಕಪ್ಪಲ್ಲಿ ಉದ್ದಿನಬೇಳೆ ಹೇಳದ್ವೋ ಅದೇ ಕಪ್ಪಲ್ಲಿ 2 ಕಪ್ ರಾಗಿ ಹಿಟ್ಟು ಹಾಕಿ ಕೈಯಲ್ಲೇ ಈ ಹಿಟ್ಟನ್ನು ಮಿಕ್ಸ್ ಮಾಡೋ. ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ದೋಸೆ ಲಾಯ್ಕ್ ಬತ್ತು. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ರಾತ್ರಿ ಇಡೀ ಫರ್ಮೆಂಟ್ ಆಗೋ. ಸುಮಾರು ನಾನು 4 ಗಂಟೆ ಹೊತ್ತಿಗೆಲ್ಲ ದೋಸೆ ನೆನೆಸಿಟ್ಟಿದ್ರೆ ಈ ಕಾಳನ್ನು ರಾತ್ರಿ 10-10ವರೆಗೆ ಈ ಹಿಟ್ಟನ್ನು ಬೀಸಿದೆ. ಯಾಕೆಂದರೆ ರಾಗಿ ದೋಸೆ ಬೇಗ ಹುಳಿ ಬತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಇದನ್ನು ಬೀಸಿಡ. ನೋಡಿ ಈಗ ಚೆಂದಕ್ಕಿದು ಮಿಕ್ಸ್ ಮಾಡೋ ಲಾಯ್ಕ್ ಹುಳಿ ಬಂದು. ಈಗ ಕಡೆಯಲ್ಲಿ 1 ಮುಷ್ಟಿ ಮುಂಡಕ್ಕಿ ಅಥವಾ ಮಂಡಕ್ಕಿ, ನಂಗೆ ಮುಂಡಕ್ಕಿ ಹೇಳ್ತಾ, ಇದನ್ನು ತೊಳೆದು ಒಂದು 5 ನಿಮಿಷ ನೆನೆಸಿಡ. ಬೇಗ ನೆನೆತು ಇದು. ಇದನ್ನು ನೆನೆದ ತಕ್ಷಣ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಬೀಸ್ಕೊಬಂದು ಈ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋ. ಹಿಟ್ಟು ಒಂಚೂರು ದಪ್ಪ ಅನಿಸ್ತು, ಅದಕ್ಕೋಸ್ಕರ ಇದನ್ನು ತೊಳೆದ ನೀರನ್ನು ಸ್ವಲ್ಪ ಹಾಕಿದ್ದೆ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡಿ ದೋಸೆ ಹುಯ್ಯಲಿಕ್ಕೆ ಇದು ರೆಡಿ ಆಯಿತು. ನೋಡಿ ಎಷ್ಟು ಚಲೋ ಆಗ್ತು ಈ ದೋಸೆ ಅಂದರೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಕ್ಯಾಲ್ಶಿಯಮ್ ತುಂಬಾ ರಿಚ್ಚು ರಾಗಿಯಲ್ಲಿ, ನಿಗೋಕ್ಕೆಲ್ಲ ಇದು ಗೊತ್ತೇ ಇದ್ದು. ಈಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡೋ. ನೋಡಿ ಇದು ತುಂಬ ತೆಳ್ಳಗೂ ಅಲ್ಲ, ತುಂಬಾ ದಪ್ಪ ಅಲ್ಲ, ಆದರೆ ಸ್ವಲ್ಪ ದಪ್ಪನೇ ಹಿಟ್ಟು. ಯಾಕೆಂದರೆ ಬೇರೆ ಬೇರೆ ಬೇಳೆ ಎಲ್ಲ ಹಾಕಿದ್ವಲ್ಲಿ, ಸೊ ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ದೋಸೆ ಹೇಳ್ತಿಲ್ಲ. ಇಷ್ಟು ಹದ ಆಗ್ತು, ಇಷ್ಟು ಕನ್ಸಿಸ್ಟೆನ್ಸಿ ಇರೋ ಸರಿಯಾಗಿ ನೋಡ್ಕೊಂಬಿಡಿ. ನೋಡಿ ಈಗ ಇದನ್ನು ದೋಸೆ ಹೊಯ್ಯೋ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರ್ತು. ನಾನು ಸಾಮಾನ್ಯವಾಗಿ ಎಣ್ಣೆ ಬದಲಿಗೆ ತುಪ್ಪನೇ ಉಪಯೋಗಿಸ್ದೆ. ಮುಚ್ಚಿ ಬೇಯಿಸೋ ದೋಸೆನ ಯಾವತ್ತೂ. ನೋಡೀಗ ಚೆಂದಕ್ಕೆ ಬೆಂದ ಮೇಲೆ ತುಪ್ಪ ಹಾಕೋ. ನೀವು ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನೇ ಹಾಕೊಳ್ಳಕ್ಕು. ಆದರೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ದೋಸೆ ರಾಶಿ ಚಲೋ ಆಗ್ತು. ಹಾಗೆ ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಸೂಟ್ ಆಗ್ತು. ಅದ್ರ ಬಿಟ್ಟರೆ ಈರುಳ್ಳಿ ಚಟ್ನಿನೂ ಸಹ ತುಂಬ ಚಲೋ ಆಗ್ತು. ಇದು 3-4 ಜನಕ್ಕೆ ಈ ದೋಸೆ ಸಾಕಾಗ್ತು. ಅಂದರೆ ಒಬ್ಬೊಬ್ಬರು 2 ತಿಂತಾಳಾದರೆ 4 ಜನಕ್ಕೆ ಆರಾಮಾಗಿ ಸಾಕು. ಇದರಲ್ಲಿ ಬೇಳೆ ಹಾಗೆ ರಾಗಿ ಎರಡನ್ನೂ ಹಾಕೋದ್ರಿಂದ ಇದನ್ನು ಪ್ರೋಟೀನ್ ಕ್ಯಾಲ್ಶಿಯಂ ದೋಸೆ ಹೇಳಕ್ಕು. ಇದಕ್ಕೆ ಟೊಮೆಟೊ ಚಟ್ನಿ ಜಾಸ್ತಿ ಸೂಟ್ ಆಗ್ತು. ಇಲ್ಲಾಂದರೆ ಈರುಳ್ಳಿ ಚಟ್ನಿನೂ ಸಹ ಚಲೋ ಆಗ್ತು. ನಾನು ಈಗಾಗಲೇ ಸುಮಾರು ಚಟ್ನಿ ರೆಸಿಪಿನ ನನ್ನ ಚಾನಲಲ್ಲಿ ಹಾಕಿದ್ದೆ, ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಕದಂಬ ಚಟ್ನಿನೂ ಸಹ ಇದಕ್ಕೆ ರಾಶಿ ಚಲೋ ಆಗ್ತು. ನೋಡಿ ಈ ರೀತಿ ಟಿಶ್ಯೂನಲ್ಲಿ ಒರೆಸ್ಕೊಂಡು ಮತ್ತೆ ದೋಸೆ ಹುಯ್ಕೊಂಡ್ರಾತು. ಕ್ರಿಸ್ಪಿಯಾಗಿ ತುಂಬಾ ಲಾಯಕ್ಕಾಗಿ ಬತ್ತು ದೋಸೆ. ಖಂಡಿತ ನಿಗೋಕೆ ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ತು. ನಿಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ನಾನು ನೆಕ್ಸ್ಟು ಟೊಮೆಟೊ ಚಟ್ನಿ ರೆಸಿಪಿಯೊಂದಿಗೆ ಬತ್ತೆ. ಅಲ್ಲಿ ತನಕನೂ ನಿಗೋಕೆ ಎಲ್ಲರಿಗೂ ಕೂಡ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.